ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಜಿಯೋಗ್ರಫಿಯಲ್ಲಿ ಕ್ಲೈಮೇಟ್ ಪಾರ್ಟನ್ನು ನೋಡ್ತಾ ಇದ್ವಿ. ಇವತ್ತು ಸ್ಟ್ರಕ್ಚರ್ ಆಫ್ ಅಟ್ಮಾಸ್ಫಿಯರ್ ಇದರ ಬಗ್ಗೆ ತಿಳ್ಕೊಳ್ಳೋಣ. ಅಟ್ಮಾಸ್ಫಿಯರ್ ಇಸ್ ಕ್ಲಾಸಿಫೈಡ್ ಇನ್ ಟೂ ಸೈಂಟಿಫಿಕ್ ವೇಸ್ ಬೇಸ್ಡ್ ಆನ್ ವಾಟ್ ಚೇಂಜಸ್ ವಿತ್ ಹೈಟ್. ನಮ್ಮ ಭೂಮಿ ಇದೆ, ಭೂಮಿಯ ಸುತ್ತಮುತ್ತ ವಾತಾವರಣ ಇದೆ ಅಲ್ವಾ? ಈ ವಾತಾವರಣವನ್ನು ಎರಡು ರೀತಿಯಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ. ಯಾವ ಆಧಾರದ ಮೇಲೆ ಕ್ಲಾಸಿಫೈ ಮಾಡಿದ್ದಾರೆ ಅಂತಂದರೆ, ಭೂಮಿಯನ್ನು ಬಿಟ್ಟು ನಾವು ಮೇಲುಗಡೆ ಹೋಗ್ತಾ ಇದ್ದ ಹಾಗೆ ಹೈಟಿಗೆ ತಕ್ಕ ಹಾಗೆ ಏನು ಚೇಂಜ್ ಆಗುತ್ತೆ, ವಾಟ್ ಚೇಂಜಸ್ ವಿತ್ ಹೈಟ್ ಅನ್ನುವ ಆಧಾರದ ಮೇಲೆ ಮೊದಲನೇದು ಕೆಮಿಕಲ್ ಕಾಂಪೋಸಿಷನ್ನು, ಎರಡನೇದು ಟೆಂಪ್ರೇಚರ್ ಬಿಹೇವಿಯರು, ಎರಡನ್ನು ನೋಡ್ತಾ ಹೋಗ್ತೇವೆ. ಸೊ ಬೋತ್ ಕ್ಲಾಸಿಫಿಕೇಶನ್ಸ್ ಆರ್ ಇಂಪಾರ್ಟೆಂಟ್ ಆ್ಯಂಡ್ ಸರ್ವ್ ಡಿಫ್ರೆಂಟ್ ಪರ್ಪಸಸ್. ಒಂದು ಮೇಲ್ಗಡೆ ಹೋಗ್ತಾ ಇದ್ದ ಹಾಗೆ ಹೈಟ್ ಚೇಂಜ್ ಆಗ್ತಾ ಇದ್ದ ಹಾಗೆ ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಆಗುತ್ತೆ. ಇನ್ನೊಂದು ಟೆಂಪ್ರೇಚರು. ಮೊದಲನೇದು ಕೆಮಿಕಲ್ ಕಾಂಪೋಸಿಷನ್, ಅದರ ಬೇಸಿಸ್ ಮೇಲೆ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಕೆಮಿಕಲ್ ಕಾಂಪೋಸಿಷನ್ ಅಂತಂದರೆ ವಾಟ್ ಗ್ಯಾಸಸ್ ಆರ್ ಪ್ರೆಸೆಂಟ್ ಆ್ಯಂಡ್ ಹೌ ದೇ ಆರ್ ಮಿಕ್ಸ್ಡ್. ಸುತ್ತಮುತ್ತ ಯಾವ ಗ್ಯಾಸ್ಗಳಿದೆ ಮತ್ತು ಹೇಗೆ ಮಿಕ್ಸ್ ಆಗಿದೆ ಅನ್ನುವ ಆಧಾರದ ಮೇಲೆ ಮೊದಲನೇದು ಹೋಮೋಸ್ಪಿಯರ್ ಅಂತ ಕರೀತಾರೆ. ಇದಕ್ಕೆ ಲೋವರ್ ಅಟ್ಮಾಸ್ಫಿಯರ್ ಅಂತ ಸಹ ಹೇಳ್ತಾರೆ. ಭೂಮಿಯಿಂದ 80 to 90 ಕಿಲೋಮೀಟರ್ ಸರ್ಫೇಸ್ ಲೆವೆಲಲ್ಲಿ, ಸರ್ಫೇಸಿಂದ ದೂರ ಹೋದ್ಮೇಲೆ ಒಂದು 80 to 90 ಕಿಲೋಮೀಟರ್ ಅಷ್ಟು ಎಕ್ಸ್ಟೆನ್ಷನ್ನಲ್ಲಿ ಇರೋದು ಹೋಮೋಸ್ಪಿಯರ್. ಹೋಮೋ ಅಂತ ತುಂಬ ಕಡೆ ಕೇಳಿರ್ತೇವೆ ನಾವು, ಹೋಮೋಜಿನಸ್ ಅಥವಾ ಒಂದೇ ಯೂನಿಫಾರ್ಮ್ ಆಗಿರೋದು ಅನ್ನುವಂಥ ಅರ್ಥ. ಸೊ ಇನ್ ದಿಸ್ ಝೋನ್ ಗ್ಯಾಸಸ್ ಆರ್ ಯೂನಿಫಾರ್ಮ್ಲಿ ಮಿಕ್ಸ್ಡ್ ಬಿಕಾಸ್ ಆಫ್ ಸ್ಟ್ರಾಂಗ್ ಏರ್ ಮೂಮೆಂಟ್ ತುಂಬ ಜಾಸ್ತಿ ಇರುತ್ತೆ ಇಲ್ಲಿ ಈ ಒಂದು ವಿಭಾಗದಲ್ಲಿ. ಹಾಗಾಗಿ ಗ್ಯಾಸ್ಗಳು ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗಿರುತ್ತೆ. ಯಾಕಂತಂದರೆ ಕನ್ವೆಕ್ಷನ್ ಜಾಸ್ತಿ ಇರುತ್ತೆ, ಟರ್ಬ್ಯುಲೆನ್ಸು, ವೆದರ್ ಆ್ಯಕ್ಟಿವಿಟಿ, ಮತ್ತು ವರ್ಟಿಕಲ್ಲು ಅಂತಂದರೆ ಈಗ ಉದ್ದವಾಗಿ ಅಂತ ಹೇಳ್ಬೋದು, ಹಾರಿಜಾಂಟಲ್ ಅಂತಂದರೆ ಅಡ್ಡವಾಗಿ. ಉದ್ದ ಮತ್ತು ಅಡ್ಡ, ವರ್ಟಿಕಲ್ ಮತ್ತು ಹಾರಿಜಾಂಟಲ್ ಎರಡೂ ತರಹ ಏರ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಹೀಗಾಗಿ ಗ್ಯಾಸ್ ಮಿಕ್ಸ್ ಆಗೋದು ಜಾಸ್ತಿ ಕಂಡು ಬರುತ್ತೆ. ಅದಕ್ಕೆ ನಾವು ಹೋಮೋಸ್ಪಿಯರ್ ಅಂತ ಕರಿತೇವೆ. ಗ್ಯಾಸಸ್ ಆರ್ ಯೂನಿಫಾರ್ಮ್ಲಿ ಮಿಕ್ಸ್ಡ್. ಇಲ್ಲಿ ಕಂಪೋಸಿಷನ್ ಹೇಗಿರುತ್ತೆ ಅಂತಂದರೆ, ಜಾಸ್ತಿ ಇರೋದು ನೈಟ್ರೋಜನ್ನು 78%, ಆಕ್ಸಿಜನ್ 21%, ಆರ್ಗಾನ್ 0.93% ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ 0.04%. ಮತ್ತು ಇಂಪಾರ್ಟೆನ್ಸ್ ಏನು ಈ ಒಂದು ಹೋಮೋಸ್ಪಿಯರ್ದು ಅಂತಂದರೆ, ಲೈಫ್ ಎಕ್ಸಿಸ್ಟ್ ಹಿಯರ್, ಇಲ್ಲಿ ಜೀವಿಗಳು ವಾಸ ಮಾಡಬಹುದು, ವೆದರ್ ಇಲ್ಲಿ ನಾವು ನೋಡಬಹುದು, ಮತ್ತು ಬೇರೆ ಬೇರೆ ಕ್ಲೈಮೇಟ್ ಪ್ರೊಸೆಸ್ಗಳು ಇಲ್ಲಿ ಆಪರೇಟ್ ಆಗುತ್ತೆ. ಈ ಹೋಮೋಸ್ಪಿಯರ್ನಲ್ಲೇ ನಾವು ಬೇಸ್ಡ್ ಆನ್ ಟೆಂಪ್ರೇಚರ್ ಮತ್ತು ನೋಡಲಿಕ್ಕಿದ್ದೇವೆ. ಟ್ರೋಪೋಸ್ಪಿಯರು, ಸ್ಟ್ರಾಟೋಸ್ಪಿಯರು, ಮೀಸೋಸ್ಪಿಯರ್ ಎಲ್ಲ ಇದರ ಸಬ್ ಲೇಯರ್ಸ್ಗಳು ಹೋಮೋಸ್ಪಿಯರ್ನಲ್ಲಿ. ಮತ್ತೆ ಇದು ಬರ್ತಾ ಹೋಗುತ್ತೆ, ಟ್ರೋಪೋ, ಸ್ಟ್ರಾಟೋ, ಮೀಸೋ. ಬೇಸ್ಡ್ ಆನ್ ಕೆಮಿಕಲ್ ಕಂಪೋಸಿಷನ್ ಮೊದಲನೇದು, ಅದರಲ್ಲಿ ಮೊದಲನೇದು ಹೋಮೋಸ್ಪಿಯರ್ ಆದಮೇಲೆ ಎರಡನೇದು ಹೆಟ್ರೋಸ್ಪಿಯರ್ ಅಂತಂದರೆ ನೋಡಿ, ಭೂಮಿಯಿಂದ 80 to 90 ಏನು ಹೋಮೋಸ್ಪಿಯರು, 80 to 90 ಆದಮೇಲೆ ಬರೋದು ಅಬೋವ್ 80 to 90 ಹೆಟರೋ. ಅಲ್ಲಿ ಹೋಮೋ ಅಂತಂದರೆ ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗ್ತಾ ಇತ್ತು. ಇಲ್ಲೇನಿರ್ಬೋದು, ಹಿಯರ್ ಗ್ಯಾಸಸ್ ಆರ್ ನಾಟ್ ಮಿಕ್ಸ್ಡ್, ಗ್ಯಾಸ್ ಮಿಕ್ಸ್ ಆಗೋದಿಲ್ಲ. ದೇ ಆರ್ ಅರೇಂಜ್ಡ್ ಬೈ ಮಾಲಿಕ್ಯುಲರ್ ವೇಟ್. ಆ ಒಂದೊಂದು ಗ್ಯಾಸ್ಗಳು ಮಾಲಿಕ್ಯುಲರ್ ವೇಟ್ ಎಷ್ಟಿದೆ ಅನ್ನುವ ಆಧಾರದ ಮೇಲೆ ಅರೇಂಜ್ ಆಗಿರುತ್ತೆ. ಯಾಕೆ ಅಲ್ಲಿ ಮಿಕ್ಸ್ ಆಗಿರೋದು ಇಲ್ಲಿ ಸಪ್ರೇಟ್ ಆಯಿತು? ಯಾಕಂತಂದರೆ ಗ್ರಾವಿಟಿ ಇಲ್ಲಿ ಜಾಸ್ತಿ ಎಫೆಕ್ಟ್ ಆಗುತ್ತೆ, ಟರ್ಬುಲೆನ್ಸ್ ಜಾಸ್ತಿ ಇಲ್ಲ ಇಲ್ಲಿ, ಮತ್ತು ವೆರಿ ಲೋ ಏರ್ ಡೆನ್ಸಿಟಿ ಕಡಿಮೆ ಇರೋದ್ರಿಂದ ಗ್ಯಾಸ್ಗಳು ಸಪ್ರೇಟ್ ಆಗುತ್ತೆ. ಹಾಗಾದರೆ ಹೇಗೆ ಅರೇಂಜ್ ಆಗಿದೆ ಗ್ಯಾಸ್ ಅಂತಂದರೆ, ಲೈಟರ್ ಗ್ಯಾಸ್ಗಳು ಯಾವುದು ಜಾಸ್ತಿ ಕಡಿಮೆ ವೇಟ್ ಇರುತ್ತೋ ಅದು ಮೇಲಿರುತ್ತೆ. ಗ್ರಾವಿಟಿ ಅಂತಂದರೆ ಹಾಗೆ ಅಲ್ವಾ, ಜಾಸ್ತಿ ಮಾಸ್ ಇರೋದು ಕೆಳಗಡೆ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ. ನೈಟ್ರೋಜನ್ನು, ಆಕ್ಸಿಜನ್ನು ಇದೆಲ್ಲ ಲೋವರ್ ಅಂತಂದರೆ ಏನು, ಭೂಮಿ ಇಲ್ಲಿದೆ, ಮೊದಲನೇದು ಹೋಮೋ, ನೆಕ್ಸ್ಟು ಹೆಟರೋ ಅಲ್ವಾ. ಹೋಮೋದಲ್ಲಿ ಎಲ್ಲ ಮಿಕ್ಸ್ ಆಗಿದೆ, ಹೆಟ್ರೋದಲ್ಲಿ ಒಂದೊಂದೇ ಲೇಯರ್ ಕಾಣ್ತಾ ಹೋಗ್ಬೋದು, ಲೇಯರ್ ಥರ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಗ್ಯಾಸ್ಗಳು ಸಪ್ರೇಟ್ ಆಗಿದೆ. ವೆರಿ ಲೋ ಕೆಳಗಡೆ ಇರೋದೇನು, ನೈಟ್ರೋಜನ್ನು, ಆಕ್ಸಿಜನ್ನು, ಅದಾದಮೇಲೆ ಹೀಲಿಯಮ್ಮು, ಅದಾದಮೇಲೆ ಹೈಡ್ರೋಜನ್. ಅಪ್ಪರ್ ಮೋಸ್ಟ್ ಇರೋದು ಹೈಡ್ರೋಜನ್ನು, ತುಂಬ ಕಡಿಮೆ ವೇಟ್ ಇರೋದು, ಲೈಟರ್ ಅಲ್ವಾ ಅದು, ಹಾಗಾಗಿ ಮೇಲೆ ಇದೆ. ಮತ್ತು ಈ ಒಂದು ವಿಭಾಗದಲ್ಲಿ ಸ್ಯಾಟಲೈಟ್ ಮೋಷನ್ನು, ಸ್ಪೇಸ್ ಸೈನ್ಸ್ಗಳಿಗೆ ಸಂಬಂಧಪಟ್ಟ ಆ್ಯಕ್ಟಿವಿಟಿ,
ರೇಡಿಯೋ ಕಮ್ಯುನಿಕೇಷನ್ ಅಂತಂದರೆ ಮೇಲ್ಗಡೆ ಅಯೋನೋಸ್ಪಿಯರ್ ಅಂತ ಬರುತ್ತೆ, ಅಲ್ಲಿ ಅದನ್ನು ನೋಡ್ಬೋದು. ಇದರಲ್ಲಿ ಥರ್ಮೋಸ್ಪಿಯರ್ ಮತ್ತು ಎಕ್ಸೋಸ್ಪಿಯರ್ ಇದೆರಡನ್ನು ನಾವು ಇನ್ಕ್ಲೂಡ್ ಮಾಡ್ತೇವೆ. ಥರ್ಮೋಸ್ಪಿಯರಲ್ಲಿ ಅಯೋನೋಸ್ಪಿಯರು ಇನ್ಕ್ಲೂಡ್ ಆಗಿರುತ್ತೆ. ಹಾಗಾದರೆ ಯಾವುದಿದು ಇಷ್ಟೊತ್ತು ನೋಡಿದ್ದು? ಕ್ಲಾಸಿಫಿಕೇಶನ್ ಆನ್ ವಾಟ್? ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಕೆಮಿಕಲ್ ಕಾಂಪೋಸಿಷನ್. ಗ್ಯಾಸ್ ಮಿಕ್ಸ್ ಆಗಿದೆಯಾ, ಮಿಕ್ಸ್ ಆಗಿಲ್ವಾ? ಮಿಕ್ಸ್ ಆಗಿದ್ದರೆ ಹೋಮೋ, ಮಿಕ್ಸ್ ಆಗದೆ ಇದ್ದರೆ ಹೆಟ್ರೋ. ಎರಡನೇ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಟೆಂಪ್ರೇಚರ್, ಸೆಕೆಂಡ್ ಕ್ಲಾಸಿಫಿಕೇಶನ್. ಸೊ ಟೆಂಪ್ರೇಚರ್ ಡಸ್ ನಾಟ್ ಡಿಕ್ರೀಸ್ ಯೂನಿಫಾರ್ಮ್ಲಿ ವಿತ್ ಹೈಟ್. ನಾವು ಭೂಮಿಯಿಂದ ಮೇಲೆ ಹೋಗ್ತಾ ಇದ್ದ ಹಾಗೆ ಟೆಂಪ್ರೇಚರ್ ಕಡಿಮೆ ಆಗ್ತಾನೇ ಇರೋದಿಲ್ಲ, ಅಲ್ಲಿ ವೇರಿಯೇಷನ್ ನೋಡ್ತಾ ಹೋಗ್ಬೋದು. ಇಟ್ ಶೋಸ್ ಆನ್ ಅಲ್ಟರ್ನೇಟಿಂಗ್ ಪ್ಯಾಟರ್ನ್ ಬಿಕಾಸ್ ಡಿಫ್ರೆಂಟ್ ಹೀಟಿಂಗ್ ಮೆಕ್ಯಾನಿಸಮ್ಸ್ ಆಪರೇಟ್ ಎಟ್ ಡಿಫ್ರೆಂಟ್ ಹೈಟ್ಸ್. ಕೆಳಗಡೆ ನೋಡಿ, ಭೂಮಿ ಇದೆ ಅಲ್ವಾ, ಮೇಲ್ಗಡೆ ಹೋಗ್ತಾ ಇದ್ದ ಹಾಗೆ ಒಂದೋ ಟೆಂಪ್ರೇಚರ್ ಕಂಪ್ಲೀಟ್ ಆಗಿ ಡೌನ್ ಆಗ್ತಾನೂ ಹೋಗೋದಿಲ್ಲ, ರೈಸ್ ಆಗ್ತಾನೂ ಹೋಗೋದಿಲ್ಲ. ಡಿಫ್ರೆಂಟ್ ಪ್ಯಾಟರ್ನ್ ಇದೆ, ರೈಸ್ ಆಗಬಹುದು, ಡೌನ್ ಆಗಬಹುದು, ಮತ್ತೆ ರೈಸ್ ಆಗಬಹುದು, ಮತ್ತೆ ಕಡಿಮೆ ಆಗಬಹುದು. ಈ ಥರ ಡಿಫ್ರೆಂಟ್ ಪ್ಯಾಟರ್ನನ್ನು ನಾವು ನೋಡ್ತಾ ಹೋಗ್ಬೋದು ಬೇರೆ ಬೇರೆ ಹೈಟ್ನಲ್ಲಿ. ಈ ಟೆಂಪ್ರೇಚರ್ ಬೇಸಿಸ್ ಮೇಲೆ ಮೊದಲನೇದು ಟ್ರೋಪೋಸ್ಪಿಯರ್. ಟ್ರೋಪೋಸ್ಪಿಯರ್ ಇಲ್ಲಿದೆ ನೋಡಿ. ಟ್ರೋಪೋಸ್ಪಿಯರ್ ಅಂತಂದರೆ ಲೋವರ್ ಮೋಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಲೇಯರ್, ಕೆಳಗಡೆ ಇರೋದು, ನಮಗೆ ಹತ್ತಿರ ಇರೋದು. ಇಕ್ವೇಟರ್ ಹತ್ತಿರ 16 to 18 ಕಿಲೋಮೀಟರ್ ರೇಂಜಲ್ಲಿರುತ್ತೆ. ಪೋಲ್ಸ್ ಹತ್ರ 6 to 8 ಕಿಲೋಮೀಟರ್ ರೇಂಜ್. ಇಕ್ವೇಟರ್ ಹತ್ರ ಯಾಕೆ ಅಷ್ಟು ಸಿಕ್ಕಿದೆ ಅಂತಂದರೆ ಹೀಟಿಂಗ್ ಜಾಸ್ತಿ ಇರುತ್ತಲ್ವಾ, ಹೀಟಿಂಗ್ ಜಾಸ್ತಿ ಇದ್ದಾಗ ಕನ್ವೆಕ್ಷನ್ನು ಜಾಸ್ತಿ ಆಗುತ್ತೆ. ಆವಾಗ ಏರ್, ರೈಸಿಂಗ್ ವಾರ್ಮ್ ಏರ್ ಎಕ್ಸ್ಪ್ಯಾಂಡ್ ಅಟ್ಮಾಸ್ಫಿಯರ್. ಏರು ವಾರ್ಮ್ ಆಗಿರೋದು ರೈಸ್ ಆಗಿಬಿಟ್ರೆ ಅಟ್ಮಾಸ್ಫಿಯರ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅಲ್ಲಿ ಇಕ್ವೇಟರ್ ಹತ್ರ ತಿಕ್ಕಾಗಿರುತ್ತೆ, 16 to 18 ಕಿಲೋಮೀಟರ್. ಇನ್ನು ಟೆಂಪ್ರೇಚರ್ ಬಿಹೇವಿಯರ್ ನೋಡೋದಾದರೆ ಟೆಂಪ್ರೇಚರ್ ಡಿಕ್ರೀಸಸ್ ವಿತ್ ಹೈಟ್. ಈ ಟ್ರೋಪೋಸ್ಪಿಯರ್ನಲ್ಲಿ ಹೋಗ್ತಾ ಇದ್ದ ಹಾಗೆ ನಮಗೆ ಮೇಲೆ ಹೋಗ್ತಾ ಇದ್ದ ಹಾಗೆ ಟೆಂಪ್ರೇಚರ್ ಕಡಿಮೆ ಆಗ್ತಾ ಬರುತ್ತೆ. ಎವರೇಜ್ ಲ್ಯಾಪ್ಸ್ ರೇಟ್ ಅಂತಂದರೆ 6.5 ಡಿಗ್ರಿ ಸೆಲ್ಸಿಯಸ್ ಪರ್ ಕಿಲೋಮೀಟರ್. ಅಂದರೆ 1 ಕಿಲೋಮೀಟರ್ ನೀವು ಮೂವ್ ಆದ್ರಿ ಅಂತಂದರೆ ಟೆಂಪ್ರೇಚರ್ನಲ್ಲಿ ಅರೌಂಡ್ 6.5 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗಿರುತ್ತೆ. ಅಥವಾ 1 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗಲಿಕ್ಕೆ ಸುಮಾರು 165 ಮೀಟರ್ಸ್ ಬೇಕು. ಎವರೇಜ್ ಆಗಿ ಲ್ಯಾಪ್ಸ್ ರೇಟ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಇದರ PDF ಅನ್ನು ಆಮೇಲೆ ಟೆಲಿಗ್ರಾಮ್ ಹಾಕಿರ್ತೇನೆ, ಅಲ್ಲಿ ನೋಡಿಕೊಂಡು ನೀವು ನೋಟ್ ಮಾಡ್ಕೋಬಹುದು. ಈಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ವೈ ಟೆಂಪ್ರೇಚರ್ ಡಿಕ್ರೀಸಸ್ ಅಪ್ವರ್ಡ್? ಯಾಕೆ ಇಲ್ಲಿ ಮೇಲೆ ಹೋಗ್ತಾ ಇದ್ದ ಹಾಗೆ ಟೆಂಪ್ರೇಚರ್ ಕಡಿಮೆ ಆಗ್ತಾ ಬರುತ್ತೆ? ಯಾಕಂತಂದರೆ ಭೂಮಿ ಅನ್ನೋದು ಮೇನ್ ಹೀಟ್ ಸೋರ್ಸ್. ಈಗ ಅರ್ತ್ ಸರ್ಫೇಸ್ ಈಸ್ ದಿ ಮೇನ್ ಹೀಟ್ ಸೋರ್ಸ್ ಅಲ್ವಾ. ಹೀಟು ಜನರೇಟ್ ಆಗ್ತಾ ಇರೋದು ಭೂಮಿಯಿಂದ. ಏರ್ ಈಸ್ ಹೀಟೆಡ್ ಫ್ರಮ್ ಬಿಲೋ, ಭೂಮಿಯಿಂದ ಏರ್ ಹೀಟ್ ಆಗ್ತಾ ಇದೆ. ಆಲ್ಟಿಟ್ಯೂಡ್ ಇನ್ಕ್ರೀಸ್ ಆಗ್ತಾ ಇದ್ದ ಹಾಗೆ, ಎತ್ತರ ಇನ್ಕ್ರೀಸ್ ಆಗ್ತಾ ಇದ್ದ ಹಾಗೆ ಏರು ಥಿನ್ನರ್ ಆಗುತ್ತೆ, ಕೂಲ್ ಆಗ್ತಾ ಹೋಗುತ್ತೆ, ಹೀಟ್ ಸೋರ್ಸಿಂದ ದೂರ ಆಗ್ತಾ ಇರುತ್ತೆ ಅಲ್ವಾ. ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೀರಿ, ಕೆಳಗಡೆ ಬೆಂಕಿ ಇದೆ, ಬೇರೆ ಗ್ಯಾಸ್ ಇದೆ, ಸ್ಟವ್ ಇದೆ, ತಳದಲ್ಲಿ ಬಿಸಿಯಾಗಿರುತ್ತೆ ನೀರು, ಮತ್ತೆ ಮೇಲ್ಗಡೆ ಕನ್ವೆಕ್ಷನ್ ಆಗುತ್ತೆ ಅಲ್ವಾ, ಬಿಸಿಯಾಗಿರೋದು ಮೇಲೆ ಹೋಗುತ್ತೆ. ಆ ಹೀಟ್ ಸೋರ್ಸಿಂದ ದೂರ ಇದ್ದ ಹಾಗೆ ಏನಾಗಬಹುದು, ಕೂಲ್ ಆಗ್ತಾ ಹೋಗುತ್ತೆ. ಸೋರ್ಸ್ ಹತ್ತಿರ ಇದ್ದರೆ ಹೀಟ್ ಆಗೋದು ಜಾಸ್ತಿ ಇರುತ್ತೆ, ಆ ಹೀಟ್ ಸೋರ್ಸಿಂದ ದೂರ ಇದ್ದರೆ ಕೂಲ್ ಡೌನ್ ಆಗಿಬಿಡುತ್ತೆ ಬೇಗ. ಹಾಗಾಗಿ ಗ್ಯಾಸ್ಗಳಿಗೂ ಸಹ ಅದೇ ರೀತಿ. ಅರ್ತ್ ಸರ್ಫೇಸಲ್ಲಿ ಹೀಟ್ ಸೋರ್ಸ್, ಏರ್ ಈಸ್ ಹೀಟೆಡ್ ಫ್ರಮ್ ಬಿಲೋ, ಅರ್ತಿಂದ ಏರ್ ಹೀಟ್ ಆಗ್ತಾ ಇದೆ. ಆಲ್ಟಿಟ್ಯೂಡ್ ಇನ್ಕ್ರೀಸ್ ಆಗ್ತಾ ಇದ್ದ ಹಾಗೆ ಏರು ತಿನ್ನಾಗುತ್ತೆ, ಕೂಲ್ ಆಗ್ತಾ ಹೋಗುತ್ತೆ. ಇನ್ನು ಇದರಲ್ಲಿ ವರ್ಟಿಕಲ್ ಮತ್ತು ಹಾರಿಸಾಂಟಲ್ ಮಿಕ್ಸಿಂಗ್ ಆಗೋದು, ಮತ್ತು ಕ್ಲೌಡ್ಸ್, ರೇನ್, ಫಾಗ್, ಸ್ಟಾರ್ಮ್ ಇದೆಲ್ಲ ಆಗೋದು ಈ ಒಂದು ಏರಿಯಾದಲ್ಲಿ, ಈ ಒಂದು ರೀಜನ್ನಲ್ಲಿ. ಮತ್ತು ಕಂಟೇನ್ಸ್ ಮೋಸ್ಟ್ ವಾಪರ್ ವೇಪರ್ ಆ್ಯಂಡ್ ಡಸ್ಟು ಮತ್ತು ನೀರಾವಿಯನ್ನು ಜಾಸ್ತಿ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಒಂದು ಟ್ರೋಪೋಪಾಸ್ ಅಂತ ಬರುತ್ತೆ, ಅಪ್ಪರ್ ಬೌಂಡ್ರಿ. ಇಲ್ಲಿ ಹೋಗ್ತಾ ಇರ್ತೀವಲ್ವ, ಹೋಗ್ತಾ ಒಂದು ಬೌಂಡ್ರಿ ಥರ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಅಪ್ಪರ್ ಬೌಂಡ್ರಿ ಆಫ್ ಟ್ರೋಪೋಸ್ಪಿಯರ್. ಈ ಸಂದರ್ಭದಲ್ಲಿ ಟೆಂಪ್ರೇಚರ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಆಗಿಬಿಡುತ್ತೆ. ಈ ಲೇಯರಿಗೆ ಸಂಬಂಧಪಟ್ಟ ಹಾಗೆ ಜೆಟ್ ಸ್ಟ್ರೀಮ್ಸ್ ಫ್ಲೋ ನಿಯರ್ ಟ್ರೋಪೋಪಾಸ್. ಈ ಟ್ರೋಪೋಪಾಸ್ ಹತ್ರ ಜೆಟ್ ಸ್ಟ್ರೀಮ್ಗಳು ಹೆಚ್ಚಾಗಿ ಫ್ಲೋ ಆಗ್ತಾ ಇರುತ್ತೆ 6 to 12 ಕಿಲೋಮೀಟರ್ ರೇಂಜಲ್ಲಿ. ಮತ್ತು ಏರ್ಕ್ರಾಫ್ಟ್ಗಳು ನೋಡಿ, ನಾವು ಹೇಳಿದ್ವಲ್ವ ಟೆಂಪ್ರೇಚರ್ ಆಲ್ಮೋಸ್ಟ್ ಬಿಕಮ್ಸ್ ಕಾನ್ಸ್ಟೆಂಟ್, ಮತ್ತು ಟರ್ಬುಲೆನ್ಸ್ ಸಹ ಕಡಿಮೆ ಆಗ್ತಾ ಬಂದ ಹಾಗೆ ಏರ್ಕ್ರಾಫ್ಟ್ಗಳು ಈ ಒಂದು ರೀಜನನ್ನು ಪ್ರಿಫರ್ ಮಾಡುತ್ತೆ. ತುಂಬ ಟರ್ಬುಲೆನ್ಸ್ ಇದ್ದರೆ ತೊಂದರೆ ಆಗುತ್ತೆ ಏರ್ಕ್ರಾಫ್ಟ್ ಅಂದರೆ ನಡೆಸಲಿಕ್ಕೆ. ಏರ್ಕ್ರಾಫ್ಟ್ ಪ್ರಿಫರ್ ದಿಸ್ ರೀಜನ್ ಟು ಅವಾಯ್ಡ್ ಟರ್ಬುಲೆನ್ಸ್. ವೆದರ್ ಫೋರ್ಕಾಸ್ಟಿಂಗ್ ಫೋಕಸ್ ಆನ್ ಟ್ರೋಪೋಸ್ಪಿಯರ್. ಹವಾಮಾನ ಮುನ್ಸೂಚನಾ ವರದಿಗಳು ಅದೆಲ್ಲ ಮುಖ್ಯವಾಗಿ ಟ್ರೋಪೋಸ್ಪಿಯರ್ ಮೇಲೆ ಫೋಕಸ್ ಮಾಡುತ್ತೆ. ಇದು ಟ್ರೋಪೋಸ್ಪಿಯರ್. ಎರಡನೇದು ಸ್ಟ್ರಾಟೋಸ್ಪಿಯರ್.
ಮೇಲುಗಡೆ ನೋಡಿ, ಇಲ್ಲಿ ಮೊದಲನೇದು ಮುಗೀತು ಸ್ಟ್ರಾಟೋಸ್ಪಿಯರ್. ಸ್ಟ್ರಾಟೋಸ್ಪಿಯರ್ ಅಂತಂದರೆ ಸೆಕೆಂಡ್ ಲೇಯರು ಸ್ಟೇಬಲ್ ಆಗಿರೋದು, ಸುಮಾರು 18 ಕಿಲೋಮೀಟ್ರಿಂದ 50 ಕಿಲೋಮೀಟರ್ ರೇಂಜಲ್ಲಿ ಇರುತ್ತೆ. ಟೆಂಪ್ರೇಚರ್ ಬಿಹೇವಿಯರ್ ನೋಡೋದಾದರೆ ಇಷ್ಟೊತ್ತು ಏನಾಗ್ತಾ ಇತ್ತು, ಭೂಮಿಯಿಂದ ಮೇಲೆ ಹೋಗ್ತಾ ಇದ್ದರೆ ಟ್ರೋಪೋಸ್ಪಿಯರ್ನಲ್ಲಿ ಟೆಂಪ್ರೇಚರ್ ಡಿಕ್ರೀಸ್ ಆಗ್ತಾ ಬಂತು, ಟ್ರೋಪೋಪಾಸ್ ಬಂತು ಆಮೇಲೆ ಅಲ್ವಾ. ಟ್ರೋಪೋಪಾಸ್ ಆದಮೇಲೆ ಸ್ಟಾರ್ಟ್ ಆಗಿರೋದು ಸ್ಟ್ರಾಟೋಸ್ಪಿಯರು. ಈ ಸ್ಟ್ರಾಟೋಸ್ಪಿಯರ್ನಲ್ಲಿ ಟೆಂಪ್ರೇಚರ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಟೆಂಪ್ರೇಚರ್ ಇನ್ಕ್ರೀಸಸ್ ವಿತ್ ಹೈಟ್. ಯಾಕೆ, ವೈ ಟೆಂಪ್ರೇಚರ್ ಇನ್ಕ್ರೀಸಸ್ ಹಿಯರ್? ಯಾಕಂತಂದರೆ ನೆಕ್ಸ್ಟು ಓಝೋನ್ ಲೇಯರ್ ಬರುತ್ತೆ ಸ್ಟ್ರಾಟೋಸ್ಪಿಯರ್ನಲ್ಲಿ, ಪ್ರೆಸೆನ್ಸ್ ಆಫ್ ಓಝೋನ್ ಲೇಯರ್. ಓಝೋನ್ ಲೇಯರ್ ಏನು ಮಾಡ್ತಾ ಇದೆ, ಇಟ್ ಅಬ್ಸಾರ್ಬ್ಸ್ ಅಲ್ಟ್ರಾ ವೈಲೆಟ್ ರೇಡಿಯೇಷನ್, UV ರೇಡಿಯೇಷನನ್ನು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಆ ಅಬ್ಸಾರ್ಬ್ಡ್ ಎನರ್ಜಿ ಹೀಟ್ಸ್ ದಿ ಸರೌಂಡಿಂಗ್ ಏರ್. UV ರೇಡಿಯೇಷನ್ ಬರ್ತಾ ಇರೋದನ್ನು ಇಲ್ಲಿರೋ ಓಝೋನು ಅಬ್ಸಾರ್ವ್ ಮಾಡ್ಕೊಳ್ತು. ಅಬ್ಸಾರ್ವ್ ಮಾಡ್ಕೊಂಡಾಗ ಎನರ್ಜಿ ಬರುತ್ತಲ್ವ, ಎನರ್ಜಿ ರಿಲೀಸ್ ಆಗೋದು, ಅದು ಸುತ್ತಮುತ್ತ ಇರುವಂಥ ಏರನ್ನು ಇನ್ಕ್ರೀಸ್ ಮಾಡುತ್ತೆ, ಗಾಳಿಯನ್ನು ಇನ್ಕ್ರೀಸ್ ಮಾಡುತ್ತೆ. ಇಲ್ಲಿ ಚಾಪ್ಮ್ಯಾನ್ ಸೈಕಲ್ ಅಂತ ಒಂದು ಟರ್ಮ್ ಬರುತ್ತೆ, ಇದನ್ನು ನೀವು ನೆನಪಿಟ್ಕೊಳ್ಬೇಕು ಫಿಲ್ಮ್ಸಲ್ಲಿ ಒಂದು ವೇಳೆ ಕೇಳಿದರೆ. ಅಂತಂದರೆ ಏನು ಚಾಪ್ಮ್ಯಾನ್ ಸೈಕಲ್ ಅಂತಂದರೆ, ಈಗ O2 ಇದೆ, O2 ಬ್ರೇಕ್ ಆಗಿ O ಆಟಮ್ ಆಗುತ್ತೆ. ಮತ್ತೊಂದು ಅಂದರೆ ಕೆಮಿಕಲ್ ರಿಯಾಕ್ಷನ್ ಎಲ್ಲ ನಾವು ನೋಡಬೇಕಾದ ಅವಶ್ಯಕತೆ ಇಲ್ಲ, ಓಝೋನ್ ಫಾರ್ಮೇಷನ್ ಪ್ರೊಸೆಸ್ ಅಂತ ನಾವು ನೆನಪಿಟ್ಕೊಳ್ಬಹುದು. O2 ಇರುತ್ತೆ, O2 ಬ್ರೇಕ್ ಆಗಿ O ಆಟಮ್ಗಳಾಗಿ ಡಿವೈಡ್ ಆಗುತ್ತೆ, ಮತ್ತೆ ಕಂಬೈನ್ ಆಗಿ O3 ಆಗುತ್ತೆ. ಯಾವುದರಿಂದ ಆಗೋದು ಇದು? UV ರೇಡಿಯೇಷನಿಂದ ಆಗೋದು. O2 ಇದೆ, UV ರೇಡಿಯೇಷನ್ ಇದೆ, ಇದು ಡಿವೈಡ್ ಆಯಿತು, ಮತ್ತೊಂದು ಯಾವುದೋ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಸಿಕ್ಕಿದಾಗ 3 ಕಂಬೈನ್ ಆಗಿ O3 ಆಯಿತು. ಕೆಮಿಕಲ್ ರಿಯಾಕ್ಷನ್ಗಳ ಬಗ್ಗೆ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆದರೆ ಚಾಪ್ಮ್ಯಾನ್ ಸೈಕಲ್ಸ್ ರಿಲೇಟೆಡ್ ಟು ಓಝೋನ್ ಫಾರ್ಮೇಷನ್, UV ರೇಡಿಯೇಷನ್ ಪ್ರೊಸೆಸ್, ಅದ್ರ ಬಗ್ಗೆ ನೆನಪಿಟ್ಕೊಳ್ಳಿ. ಇನ್ನು ಓಝೋನ್ ಲೇಯರ್ಗೆ ಸಂಬಂಧಪಟ್ಟ ಹಾಗೆ ಲೊಕೇಶನ್ ಎಲ್ಲಿದೆ ಇದರದ್ದು, 15 to 35 ಕಿಲೋಮೀಟರ್. ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಇರೋದು 15 to 35 ಕಿಲೋಮೀಟರ್ ರೇಂಜಲ್ಲಿ. ಇಲ್ಲಿರೋ ಓಝೋನನ್ನು ಗುಡ್ ಓಝೋನ್ ಅಂತ ಕರಿತೇವೆ, ಯಾಕಂದರೆ ಹಾರ್ಮ್ಫುಲ್ UVB ರೇಡಿಯೇಷನನ್ನು, UVC ರೇಡಿಯೇಷನನ್ನು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಒಂದು ವೇಳೆ ಆ UV ರೇಡಿಯೇಷನ್ ಏನಾದರೂ ಓಝೋನಿಂದ ಅಬ್ಸಾರ್ಬ್ ಆಗದೆ ಭೂಮಿಗೆ ಬಂದು ತಲುಪಿದರೆ ನಮಗೆ ಅದು ಸ್ಕಿನ್ ಕ್ಯಾನ್ಸರ್, ಐ ಡ್ಯಾಮೇಜ್, DNA ಮ್ಯೂಟೇಷನ್ ಆಗ್ಬೋದು, ಇಕೋಸಿಸ್ಟಮ್ ಡ್ಯಾಮೇಜ್ ಆಗ್ಬೋದು. ಹಾಗಾಗಿ ಬಹಳ ಇಂಪಾರ್ಟೆಂಟ್. ಇದರ ಬಗ್ಗೆ ಚಿಕ್ಕಂದಿನಿಂದ ನಾವು ಕೇಳ್ತಾ ಬಂದಿದ್ದೇವೆ, ಓಝೋನ್ ಪದರದ ಮಹತ್ವ ಅಂತೆಲ್ಲ. ಇನ್ನು ಸ್ಟ್ರಾಟೋಸ್ಪಿಯರ್ನಲ್ಲಿ ಇರುವಂಥ ಓಝೋನು ಗುಡ್ ಓಝೋನು. ಒಂದು ವೇಳೆ ಅದೇ ಟ್ರೋಪೋಸ್ಪಿಯರಿಗೆ ಬಂತು ಅಂತಂದರೆ ಆವಾಗ ಬ್ಯಾಡ್ ಓಝೋನ್ ಆಗಿಬಿಡುತ್ತೆ, ಅದು ಪೊಲ್ಯೂಟೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕೆ ಎನ್ವೈರ್ಮೆಂಟಲ್ಲಿ ನೀವು ನೋಡ್ತೀರಿ ಇದ್ರ ಬಗ್ಗೆ. ಇನ್ನು ಸ್ಟ್ರಾಟೋಸ್ಪಿಯರ್ ಇಂಪಾರ್ಟೆನ್ಸ್ ಏನು, ಸ್ಟೇಬಲ್ ಏರ್ ಇದೆ, ಕನ್ವೆಕ್ಷನ್ ಜಾಸ್ತಿ ಆಗೋದಿಲ್ಲ, ಮತ್ತು ಲಾಂಗ್ ಡಿಸ್ಟೆನ್ಸ್ ಏರ್ಕ್ರಾಫ್ಟ್ ಫ್ಲೈಯಿಂಗಿಗೆ ನಾವು ಇದನ್ನು ನೋಡ್ಬೋದು. ಮತ್ತು ಪ್ರೊಟೆಕ್ಟ್ಸ್ ಲೈಫ್ ಆನ್ ಅರ್ತ್, ಓಝೋನಿಂದಾಗಿ ಭೂಮಿ ಮೇಲಿನ ಜೀವಿಗಳನ್ನು ಇದು ಪ್ರೊಟೆಕ್ಟ್ ಮಾಡುತ್ತೆ. ಇನ್ನು ಸ್ಟ್ರಾಟೋಪಾಸ್, ಈಗ ಭೂಮಿ ಇತ್ತು, ಟ್ರೋಪೋಸ್ಪಿಯರ್ ಬಂತು. ಟ್ರೋಪೋಪಾಸ್ ಅಂತಂದರೆ ಟ್ರೋಪೋಸ್ಪಿಯರ್ ಮುಗಿದು ಸ್ಟ್ರಾಟೋಸ್ಪಿಯರ್ ಸ್ಟಾರ್ಟ್ ಆಗೋದು. ಇನ್ನು ಸ್ಟ್ರಾಟೋಸ್ಪಿಯರ್ ಮುಗಿದು ಮುಂದಿನ ಸ್ಟಾರ್ಟ್ ಆಗೋದಕ್ಕೆ ಏನಂತ ಕರಿತೇವೆ, ಸ್ಟ್ರಾಟೋಪಾಸ್. ಅಲ್ಲಿ ಒಂದು ಪಾಸ್ ತಗೊಳ್ತೇವೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೋಬಹುದು. ಅಪ್ಪರ್ ಬೌಂಡ್ರಿ ಆಫ್ ಸ್ಟ್ರಾಟೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್ನ ಅಪ್ಪರ್ ಬೌಂಡ್ರಿಗೆ ನಾವು ಸ್ಟ್ರಾಟೋಪಾಸ್ ಅಂತ ಕರಿತೇವೆ. ಟೆಂಪ್ರೇಚರ್ ಸ್ಟಾಪ್ಸ್ ಇನ್ಕ್ರೀಸಿಂಗ್. ಈ ಸ್ಟ್ರಾಟೋಪಾಸ್ ಆದಮೇಲೆ ಟೆಂಪ್ರೇಚರ್ ಅಲ್ಲೇ ಅಂತಂದರೆ ಇನ್ಕ್ರೀಸ್ ಆಗೋದು ನಿಲ್ಲುತ್ತೆ. ಟ್ರೋಪೋಸ್ಪಿಯರ್ನಲ್ಲಿ ಏನಾಗ್ತಾ ಇತ್ತು, ಟೆಂಪ್ರೇಚರು ಮೇಲ್ಗಡೆ ಹೋಗ್ತಾ ಇದ್ದ ಹಾಗೆ ಡಿಕ್ರೀಸ್ ಆಯಿತು, ಇವಾಗ ಇಲ್ಲಿ ಹೋಗ್ತಾ ಇದ್ದ ಹಾಗೆ ಟೆಂಪ್ರೇಚರ್ ಡಿಕ್ರೀಸ್ ಆಯಿತು. ಸ್ಟ್ರಾಟೋಸ್ಪಿಯರ್ನಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆಯಿತು. ಇನ್ನು ಮುಂದೆ ಹೋದಾಗ ಏನಾಗುತ್ತೆ ನೋಡೋಣ. ಮುಂದೆ ಬರೋದು ಮೀಸೋಸ್ಪಿಯರ್, ಕೋಲ್ಡ್ ಆ್ಯಂಡ್ ಹೋಸ್ಟೈಲ್ ಲೇಯರ್. ಇದು 50 ಕಿಲೋಮೀಟ್ರಿಂದ 80 to 90 ಕಿಲೋಮೀಟರ್ ರೇಂಜಲ್ಲಿದೆ. ಟೆಂಪ್ರೇಚರ್ ಡಿಕ್ರೀಸಸ್ ಅಗೇನ್ ವಿತ್ ಹೈಟ್. ಮೊದಲು ಡಿಕ್ರೀಸ್ ಆಯಿತು, ಮೊದಲನೇ ಲೇಯರಲ್ಲಿ, ಎರಡನೇ ಲೇಯರಲ್ಲಿ ಇನ್ಕ್ರೀಸ್ ಆಯಿತು, ಮತ್ತು ಮೂರನೇ ಲೇಯರಲ್ಲಿ ಮತ್ತೆ ಡಿಕ್ರೀಸ್ ಆಗ್ತಾ ಇದೆ. ಮತ್ತು ಈ ಮೀಸೋಸ್ಪಿಯರ್ ಇದೆಯಲ್ವ, ಇದು ಕೋಲ್ಡೆಸ್ಟ್ ಲೇಯರ್ ಆಫ್ ಅಟ್ಮಾಸ್ಫಿಯರ್. ಕೋಲ್ಡೆಸ್ಟ್ ಲೇಯರ್ ಟೆಂಪ್ರೇಚರು ಎಷ್ಟು ನೋಡಿ, -80°C ಇಂದ -100°C ತನಕ ಹೋಗ್ಬೋದು. ಸೊ ವೈ ಕೂಲಿಂಗ್ ಹ್ಯಾಪನ್ಸ್ ಹಿಯರ್? ಯಾಕೆ ಕೂಲ್ ಆಗ್ತಾ ಇದೆ? ನೋ ಓಝೋನ್ ಟು ಅಬ್ಸಾರ್ಬ್ ರೇಡಿಯೇಷನ್ ಅಬ್ಸಾರ್ಬ್ ಮಾಡಿಕೊಂಡು ಹೀಟ್ ರಿಲೀಸ್ ಮಾಡಲಿಕ್ಕೆ, UV ರೇಡಿಯೇಷನನ್ನು ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಓಝೋನ್ ಇಲ್ಲ. ಏರ್ ಸಹ ಬಹಳ ತಿನ್ನಾಗಿರುತ್ತೆ, ಮತ್ತು ರೇಡಿಯೇವ್ ಹೀಟ್ ಲಾಸ್ ಆಗೋದು ಜಾಸ್ತಿ ಇದೆ ಈ ಒಂದು ಪ್ರದೇಶದಲ್ಲಿ, ಈ ಒಂದು ರೀಜನ್ನಲ್ಲಿ. ಮತ್ತು ಮೀಟಿಯಾರ್ಸ್ಗಳು ಇಲ್ಲಿ ಬಂದು ಬರ್ನ್ ಆಗಿಬಿಡುತ್ತೆ, ಅಂತಂದರೆ ಫ್ರಿಕ್ಷನ್ನಿಂದಾಗಿ ಬರ್ನ್ ಆಗುತ್ತೆ. ಮತ್ತು ಈ ಒಂದು ಲೇಯರ್ನಿಂದಾಗಿ ನಮಗೆ ಮೀಟಿಯಾರ್ ಇಂಪ್ಯಾಕ್ಟಿಂದ ನಾವು ತಪ್ಪಿಸ್ಕೋಬಹುದು. ಪ್ರೊಟೆಕ್ಟ್ಸ್ ಅರ್ತ್ ಫ್ರಾಮ್ ಮೀಟಿಯಾರ್ ಇಂಪ್ಯಾಕ್ಟ್.
ಉಲ್ಕೆಗಳು ಮತ್ತು ಬೇರೆ ಬೇರೆ ಆಕಾಶ ಕಾಯಗಳೆಲ್ಲ ಆಕಾಶದಲ್ಲೇ ಭೂಮಿಗೆ ಬಂದು ತಲುಪೋಕ್ಕಿಂತ ಮೊದಲೇ ಅಲ್ಲೇ ನಾಶವಾಗಿ ಹೋಗುತ್ತಲ್ವ. ಹಾಗಾಗಿ ಅಂಥ ಒಂದು ಸಂದರ್ಭ ಇಲ್ಲಿ ನೋಡ್ಬೋದು, ಇಲ್ಲಿ ಮೀಸೋಸ್ಪಿಯರ್ನಲ್ಲಿ. ಇದು ಮುಗಿಯೋ ಒಂದು ಹಂತಕ್ಕೆ ಬೌಂಡ್ರಿಗೆ ಏನಂತ ಕರಿತೇವೆ? ಮೀಸೋಪಾಸ್, ಅಪ್ಪರ್ ಬೌಂಡ್ರಿ ಆಫ್ ಮೀಸೋಸ್ಪಿಯರ್. ಇಟ್ ಇಸ್ ದ ಕೋಲ್ಡೆಸ್ಟ್ ರೀಜನ್ ಆಫ್ ಅಟ್ಮಾಸ್ಫಿಯರ್. ಯಾವ್ದ್ಯಾವ್ದು ನೋಡಿದ್ವಿ? ಫಸ್ಟು ಭೂಮಿ ಆದಮೇಲೆ ಮೊದಲನೇ ಲೇಯರ್ ಯಾವುದು? ಟ್ರೋಪೋ, ನೆಕ್ಸ್ಟು ಸ್ಟ್ರ್ಯಾಟೋ, ನೆಕ್ಸ್ಟು ಮೀಸೋ. ಮೊದಲು ಏನಾಗ್ತಾ ಇತ್ತು? ಟೆಂಪ್ರೇಚರು ಡಿಕ್ರೀಸ್ ಆಯಿತಾ ಇನ್ಕ್ರೀಸ್ ಆಯಿತಾ? ಡಿಕ್ರೀಸ್ ಆಯಿತು. ಮೇಲ್ಗಡೆ ಹೋಗ್ತಾ ಇದ್ದ ಹಾಗೆ ಡಿಕ್ರೀಸ್ ಆಯಿತು, ಸೋರ್ಸಿಂದ ದೂರ ಆಗ್ತಾ ಇದ್ದಾರೆ. ಎರಡನೇ ಲೇಯರಲ್ಲಿ ಸ್ಟ್ರಾಟೋಸ್ಫಿಯರ್ನಲ್ಲಿ ಟೆಂಪ್ರೇಚರು ಇನ್ಕ್ರೀಸ್ ಆಗ್ತಾ ಬಂತು. ಯಾಕೆ ಇನ್ಕ್ರೀಸ್ ಆಯಿತು? UV ರೇಡಿಯೇಷನ್ ಓಝೋನ್ ಅಬ್ಸರ್ವ್ ಮಾಡಿಕೊಂಡು ಎನರ್ಜಿ ರಿಲೀಸ್ ಮಾಡುತ್ತೆ, ಹೀಟ್ ರಿಲೀಸ್ ಮಾಡುತ್ತೆ. ಮೂರನೇ ಲೇಯರ್ ಮೀಸೋ, ಕೋಲ್ಡೆಸ್ಟ್ ಲೇಯರ್. ಇದು ಟೆಂಪ್ರೇಚರ್ -80°C ಇಂದ 100°C ತನಕ ಹೋಗ್ತಾ ಇದೆ. ಯಾಕೆ ಕೂಲಿಂಗ್ ಆಗ್ತಾ ಇದೆ? ಓಝೋನ್ ಇಲ್ಲ, ಇಲ್ಲಿ ಥಿನ್ ಏರ್ ಇದೆ, ರೇಡಿಯೇಟಿವ್ ಹೀಟ್ ಲಾಸ್ ಆಗ್ತಾ ಇದೆ. ಇಲ್ಲಿ ಬರೋದು ಇನ್ನೊಂದು ಟರ್ಮ್ ಏನು? ನಾಕ್ಟಿಲ್ಯೂಸೆಂಟ್ ಕ್ಲೌಡ್ ಅಂತ. ನಾಕ್ಟಿಲ್ಯೂಸೆಂಟ್ ಕ್ಲೌಡ್, ದ ನೈಟ್ ಶೈನಿಂಗ್ ಕ್ಲೌಡ್ ಅಂತ ಸಹ ಕರೀತಾರೆ. ದೀಸ್ ಆರ್ ದಿ ಹೈಯೆಸ್ಟ್ ಕ್ಲೌಡ್ಸ್ ಇನ್ ಅರ್ತ್ ಅಟ್ಮಾಸ್ಫಿಯರ್. ಭೂಮಿ ಮೇಲೆ ಇರುವಂಥ ಈ ಕ್ಲೌಡ್ ಹೈಯೆಸ್ಟ್ ಲೆವೆಲಲ್ಲಿ ಇರೋದು ನಾಕ್ಟಿಲ್ಯೂಸೆಂಟ್ ಕ್ಲೌಡ್, ನೈಟ್ ಶೈನಿಂಗ್ ಕ್ಲೌಡ್, ಲೊಕೇಟೆಡ್ ನಿಯರ್ ದಿ ಮೀಸೋಪಾಸ್. ಮೀಸೋಸ್ಪಿಯರ್ ಎಂಡ್ ಆಗುತ್ತಲ್ವಾ, ಮೀಸೋಪಾಸ್ ಹತ್ರ ಇರೋದು ಬೌಂಡ್ರಿ ಬಿಟ್ವೀನ್ ಮೀಸೋಸ್ಪಿಯರ್ ಆ್ಯಂಡ್ ಥರ್ಮೋಸ್ಪಿಯರ್. ಆ ಒಂದು ಬೌಂಡ್ರಿಲಿ ಇರೋದು ಯಾವುದು? ಇರುವಂಥ ಕ್ಲೌಡ್ಸ್ ಏನಂತ ಕರಿತೇವೆ? ನಾಕ್ಟಿಲ್ಯೂಸೆಂಟ್ ಕ್ಲೌಡ್ಸ್, ನೈಟ್ ಶೈನಿಂಗ್ ಕ್ಲೌಡ್ಸ್ ಅಂತ ಸಹ ಕರೀತಾರೆ. ನೆಕ್ಸ್ಟ್ ಬರೋದು ಥರ್ಮೋಸ್ಪಿಯರ್. ಥರ್ಮೋ ಅಂತಂದರೆ ನಿಮ್ಗೆ ಗೊತ್ತಾಗಿರಬಹುದು, ಟೆಂಪ್ರೇಚರಿಗೆ ಸಂಬಂಧಪಟ್ಟಿರೋದು, ಹೀಟಿಗೆ ಸಂಬಂಧಪಟ್ಟಿರೋದು. ಇಟ್ಸ್ ಎಕ್ಸ್ಟ್ರೀಮ್ಲಿ ಹಾಟ್ ಬಟ್ ನಾಟ್ ಹಾಟ್ ಫೀಲಿಂಗ್. ತುಂಬ ಹೀಟ್ ಇರುತ್ತೆ, ಹಾಟ್ ಆಗಿರುತ್ತೆ, ಆದರೆ ಹಾಟ್ ಫೀಲಿಂಗ್ ಆಗೋದಿಲ್ಲ. ನೋಡಿ, ಡಿಸ್ಪೈಟ್ ಹೈ ಕೈನೆಟಿಕ್ ಟೆಂಪ್ರೇಚರ್, ಏರ್ ಇಸ್ ಸೋ ಥಿನ್, ಗಾಳಿ ತುಂಬ ಥಿನ್ ಆಗಿರುತ್ತೆ, ದ್ಯಾಟ್ ಇಟ್ ಕಂಟೇನ್ಸ್ ವೆರಿ ಲಿಟಲ್ ಟೋಟಲ್ ಹೀಟ್ ಎನರ್ಜಿ. ಹೀಟ್ ಎನರ್ಜಿಯನ್ನು ಹಿಡಿದಿಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ಲಿರುವಂಥ ಏರಿಗೆ, ತುಂಬ ಥಿನ್ನಾಗಿರುತ್ತೆ. ಹಾಗಾಗಿ ಆಬ್ಜೆಕ್ಟ್ ವುಡ್ ನಾಟ್ ಫೀಲ್ ಹಾಟ್ ಟು ದ ಟಚ್. ಒಂದು ವೇಳೆ ಅಲ್ಲಿರೋ ವಸ್ತುವನ್ನು ಮುಟ್ಟಿದರೆ ಹೀಟ್ ನಮ್ಗೆ ಅದು ಅರಿವಿಗೆ ಬರೋದಿಲ್ಲ. ಹಾಗಾಗಿ ಎಕ್ಸ್ಟ್ರೀಮ್ಲಿ ಹಾಟ್ ಆಗಿದೆ, ಆದರೆ ಏರ್ ಅದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದು ಸಹ 80 ಕಿಲೋಮೀಟ್ರಿಂದ 400+ ಕಿಲೋಮೀಟರ್ ತನಕ ಇರಬಹುದು. ಟೆಂಪ್ರೇಚರ್ ಬಿಹೇವಿಯರ್ ನೋಡೋದಾದರೆ ಏನಾಗ್ತಾ ಇದೆ? ಟೆಂಪ್ರೇಚರ್ ಇನ್ಕ್ರೀಸಸ್ ಶಾರ್ಪ್ಲಿ ವಿತ್ ಹೈಟ್. ನೋಡಿ, ಕ್ಯಾನ್ ಎಕ್ಸೀಡ್ 1000°C, 1000°C ತನಕನೂ ಹೋಗಬಹುದು. ವೈ ಟೆಂಪ್ರೇಚರ್ ರೈಸಸ್? ಯಾಕೆ ಇಲ್ಲಿ ಇಷ್ಟೆಲ್ಲ ಟೆಂಪ್ರೇಚರ್ ರೈಸ್ ಆಗ್ತಾ ಇದೆ? ಯಾಕಂತಂದರೆ ಅಬ್ಸಾರ್ಪ್ಷನ್ ಆಫ್ ಎಕ್ಸ್ರೇ ಅಬ್ಸಾರ್ಬ್ ಮಾಡ್ಕೊಳ್ಳೋದು, ಮತ್ತು ಎಕ್ಸ್ಟ್ರೀಮ್ UV ರೇಡಿಯೇಷನ್ ಇದೆ. ಗ್ಯಾಸ್ಗಳೆಲ್ಲ ಅಯೋನೈಸ್ ಆಗಿಬಿಡುತ್ತೆ, ಅಂದರೆ ಚಾರ್ಜ್ಡ್ ಪಾರ್ಟಿಕಲ್ ಅಂತ ಕರಿತೇವೆ ಅಯಾನ್ಗಳಿಗೆ. ಹಾಗಾಗಿ ಇದೆಲ್ಲದರಿಂದಾಗಿ ತುಂಬ ಹೀಟ್ ಇರುತ್ತೆ ಥರ್ಮೋಸ್ಪಿಯರ್ನಲ್ಲಿ. ಇದರಲ್ಲೇ ಮತ್ತೆ ಅಯೋನೋಸ್ಪಿಯರ್ ಅಂತ ನಾವು ನೋಡ್ಬೋದು. ಅಯೋನ್ ಅಂತಂತಂದರೆ ಚಾರ್ಜ್ಡ್ ಪಾರ್ಟಿಕಲ್, ಕಂಟೇನ್ಸ್ ಚಾರ್ಜ್ಡ್ ಪಾರ್ಟಿಕಲ್ಸ್. ಈ ಅಯಾನ್ಗಳೇನು ಮಾಡುತ್ತೆ? ರಿಫ್ಲೆಕ್ಟ್ಸ್ ರೇಡಿಯೋ ವೇವ್ಸ್ ಬ್ಯಾಕ್ ಟು ದಿ ಅರ್ತ್. ಭೂಮಿಲಿದೆ ಅಂತಂದರೆ ಅಯೋನೋಸ್ಪಿಯರಿಗೆ ಚಾರ್ಜ್ಡ್ ಪಾರ್ಟಿಕಲ್ಗಳಿದೆ, ಅಯಾನ್ಸು, ಭೂಮಿಯಿಂದ ಬರುವಂಥ ರೇಡಿಯೋ ವೇವ್ಸನ್ನು ವಾಪಸ್ ಭೂಮಿಗೆ ರಿಫ್ಲೆಕ್ಟ್ ಮಾಡುತ್ತೆ. ಇದರಿಂದಾಗಿ ನಮಗೆ ಲಾಂಗ್ ಡಿಸ್ಟೆನ್ಸ್ ರೇಡಿಯೋ ಕಮ್ಯುನಿಕೇಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಬಿಕಾಸ್ ಆಫ್ ದಿಸ್ ಅಯೋನೋಸ್ಪಿಯರ್ ಆ್ಯಂಡ್ ಬಿಕಾಸ್ ಆಫ್ ಅಯಾನ್ಸ್ ವಿ ಕ್ಯಾನ್ ಡೂ ಲಾಂಗ್ ಡಿಸ್ಟೆನ್ಸ್ ರೇಡಿಯೋ ಕಮ್ಯುನಿಕೇಷನ್ಸ್. ಇನ್ನು ಬೇರೆ ಫೀಚರ್ಸ್ ನೋಡೋದಾದರೆ ಅರೋರಾಗಳು ಅಯಾನ್ಗಳಿಗೆ ಸಂಬಂಧಪಟ್ಟಿದ್ದು. ಅರೋರಾ ಆಸ್ಟ್ರಾಲಿಸ್, ಅರೋರಾ ಬೋರಿಯಾಲಿಸ್ ನೆನಪು ಮಾಡ್ಕೊಳ್ಳಿ. ಸೋಲಾರ್, ವಿಂಡ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲ ನೆನಪಾಗಬೇಕು. ನಾರ್ದರ್ನ್ ಮತ್ತು ಸದರ್ನ್ ಲೈಟ್ಸ್ಗಳು, ಇಂಟರಾಕ್ಷನ್ ಆಫ್ ಸೋಲಾರ್ ವಿಂಡ್ ವಿತ್ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ವಾ, ಅರೋರಾಗಳಿಗೆ ಸಹ ನೀವು ಇಲ್ಲಿ ನೋಡ್ಕೋಬಹುದು. ಅಯೋನೋಸ್ಪಿಯರ್ಲಿ ಸಬ್ ಲೇಯರ್ಸ್ಗಳಿದೆ, ಕೆಲವೊಂದು ಸಾರಿ ಫಿಲಿಮ್ಸಿಗೆ ಬೇಕಾಗಬಹುದು ಅಂತ ಕೊಟ್ಟಿದ್ದೇನೆ. ಡಿ ಲೇಯರ್ ಅಂತ. ಡಿ ಲೇಯರ್ ಏನು ಮಾಡುತ್ತೆ? ರಿಫ್ಲೆಕ್ಟ್ಸ್ ಲೋ ಫ್ರೀಕ್ವೆನ್ಸಿ ರೇಡಿಯೋ ವೇವ್ಸ್ ಡಿಸಪಿಯರ್ಸ್ ಎಟ್ ನೈಟ್. ಆ ಡಿ ಲೇಯರು ಕಡಿಮೆ ಫ್ರೀಕ್ವೆನ್ಸಿ ಇರುವಂತಹ ರೇಡಿಯೋ ವೇವ್ಸ್ಗಳನ್ನ ರಿಫ್ಲೆಕ್ಟ್ ಮಾಡೋದು, ನೈಟಲ್ಲಿ ಜಾಸ್ತಿ ಕಂಡು ಬರೋದಿಲ್ಲ. ಈ ಲೇಯರ್ ಇರುತ್ತೆ ಅಂತಂದರೆ ಕೆನೆಲಿ ಹೆವಿಸೈಡ್ ಅಂತ, ಇದು ಮೀಡಿಯಂ ಫ್ರೀಕ್ವೆನ್ಸಿ ವೇವ್ಸ್ಗಳನ್ನ ರಿಫ್ಲೆಕ್ಟ್ ಮಾಡೋದು. ಎಫ್ ಲೇಯರ್ ಅಂತಂದರೆ ಅಪ್ಲೆಟಾನ್, ಇದು ಹೈ ಫ್ರೀಕ್ವೆನ್ಸಿ ವೇವ್ಸ್ಗಳನ್ನ ರಿಫ್ಲೆಕ್ಟ್ ಮಾಡುತ್ತೆ. ಇದರಿಂದಾಗಿ ಎಫ್ ಲೇಯರ್ ಇದೆಯಲ್ವಾ, ದಿಸ್ ಈಸ್ ಮೋಸ್ಟ್ ಯೂಸ್ಫುಲ್ ಫಾರ್ ಲಾಂಗ್ ಡಿಸ್ಟೆನ್ಸ್ ಕಮ್ಯುನಿಕೇಷನ್. ಲಾಂಗ್ ಡಿಸ್ಟೆನ್ಸ್ ಕಮ್ಯುನಿಕೇಷನ್ಗೆ ಜಾಸ್ತಿ ಯೂಸ್ಫುಲ್ ಆಗಿರೋದು ಯಾವುದು? ಅಯೋನೋಸ್ಪಿಯರ್ನಲ್ಲಿ ಎಫ್ ಲೇಯರ್. ಫೈನಲ್ ಆಗಿ ಲಾಸ್ಟಲ್ಲಿ ಇರೋದು ಯಾವುದು? ಎಕ್ಸೋಸ್ಪಿಯರ್, ಔಟರ್ ಮೋಸ್ಟ್ ಲೇಯರ್. ಎಕ್ಸ್ಟೆಂಟ್ ಅದರದ್ದು ಎಲ್ಲಿ ತನಕ ಇದೆ? 400 ಕಿಲೋಮೀಟರ್ ತನಕ ಇದೆ.
ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಎಕ್ಸ್ಟ್ರೀಮ್ಲಿ ರೇರ್ ಫೀಡ್ ಗ್ಯಾಸ್, ನೋ ಕ್ಲಿಯರ್ ಅಪ್ಪರ್ ಬೌಂಡ್ರಿ, ಅದಾದಮೇಲೆ ನಮಗೆ ಅಪ್ಪರ್ ಬೌಂಡ್ರಿ ಅಂತ ಸಿಕ್ಕೋದಿಲ್ಲ. ಗ್ರ್ಯಾಜುವಲಿ ಮರ್ಜಸ್ ವಿತ್ ಔಟರ್ ಸ್ಪೇಸ್, ಇದಾದಮೇಲೆ ಔಟರ್ ಸ್ಪೇಸ್ ಜೊತೆ ಮರ್ಜ್ ಆಗಿಬಿಡುತ್ತೆ. ಸ್ಯಾಟಲೈಟ್ಗಳು, ಸ್ಪೇಸ್ ಮಿಷನ್ಗಳೆಲ್ಲ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಮತ್ತು ಈಗ ಓಝೋನ್ ಲೇಯರ್ ಅಂತ ವಿಷಯ ಬಂದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಾಗೆ ಕನ್ವೆನ್ಷನ್ ಯಾವುದಿದೆ, ಪ್ರೋಟೋಕಾಲ್ ಯಾವುದಿದೆ, ವಿಯೆನ್ನಾ, ನಿಮ್ಗೆ ಗೊತ್ತಿದೆ, ಕಿಗಾಲಿ, ಮಾಂಟ್ರಿಯಲ್ಲು, ಕರೆಕ್ಟಾಗಿ ನೋಡ್ಕೋಬೇಕೆಲ್ಲ. ಹೋಮ್ವರ್ಕ್ ಅದು ನಿಮಗೆ ಎನ್ವೈರ್ಮೆಂಟಲ್ಲಿ ಬರೋದು, ಅದು ಅದ್ರ ಬಗ್ಗೆ ಕ್ಲಿಯರಾಗಿ ನೋಡ್ಕೋಬೇಕು, ಇಂಪಾರ್ಟೆಂಟ್ ಅದು. ಹಾಗೆ ಯಾವ್ಯಾವ ಲೇಯರ್ ಹೇಳಿ ನೋಡೋಣ. ಸ್ಟಾರ್ಟಿಂಗಿಂದ ಫಸ್ಟ್ ಬರೋದು ಯಾವುದು? ಟ್ರೋಪೋ, ನೆಕ್ಸ್ಟು ಸ್ಟ್ರ್ಯಾಟೋ, ನೆಕ್ಸ್ಟು ಮೀಸೋ, ನೆಕ್ಸ್ಟ್ ಥರ್ಮೋ, ನೆಕ್ಸ್ಟ್ ಎಕ್ಸೋ. TSMTE, ಟ್ರೋಪೋ, ಸ್ಟ್ರ್ಯಾಟೋ, ಮೀಸೋ, ಥರ್ಮೋ, ಎಕ್ಸೋ. ಈ ಯಾವ ಬೇಸಿಸ್ ಮೇಲೆ? ಇದು ಟೆಂಪ್ರೇಚರ್ ಬೇಸಿಸ್ ಮೇಲೆ. ಕೆಮಿಕಲ್ ಕಾಂಪೋಸಿಷನ್ ಮೇಲೆ ಯಾವ್ಯಾವ ಲೇಯರ್ ಇದೆ? ಮೊದಲನೇದು ಹೋಮೋ. ಹೋಮೋ ಅಂತಂದರೆ ಏನದರ ಅರ್ಥ? ಗ್ಯಾಸ್ಗಳೆಲ್ಲ ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗಿರುತ್ತೆ. ಹೆಟ್ರೋ ಅಂತಂದರೆ ಮಿಕ್ಸ್ ಆಗಿರೋದಿಲ್ಲ. ಯಾವ್ಯಾವ ಗ್ಯಾಸ್ಗಳಿದೆ? ಹೈಯೆಸ್ಟ್ ಅಮೌಂಟ್ ಇರುವಂಥ ಗ್ಯಾಸ್ ಯಾವುದು ಜಾಸ್ತಿ ಇರುವಂಥದ್ದು? ನೈಟ್ರೋಜನ್ನು. ನೆಕ್ಸ್ಟ್ ಬರೋದು ಆಕ್ಸಿಜನ್ನು, ನೆಕ್ಸ್ಟ್ ಆರ್ಗಾನು, ನೆಕ್ಸ್ಟ್ CO2. ಯಾಕೆ ಮಿಕ್ಸ್ ಆಗುತ್ತೆ, ಯಾಕೆ ಮಿಕ್ಸ್ ಆಗಲ್ಲ? ಥಿಂಕ್ ಮಾಡಿ. ಎಸ್. ನೆಕ್ಸ್ಟು ಟ್ರೋಪೋಸ್ಪಿಯರ್ನಲ್ಲಿ ಯಾಕೆ ಟೆಂಪ್ರೇಚರ್ ಡಿಕ್ರೀಸ್ ಆಗ್ತಾ ಇದೆ, ಹೈಟ್ ಜಾಸ್ತಿ ಆಗ್ತಾ ಇದ್ದಾಗೆ ಗೊತ್ತಿರಬೇಕು. ನೆಕ್ಸ್ಟು ಸ್ಟ್ರಾಟೋಸ್ಪಿಯರ್ನಲ್ಲಿ ಇನ್ಕ್ರೀಸ್ ಆಗುತ್ತೆ ಟೆಂಪ್ರೇಚರು, ಓಝೋನ್ ಲೇಯರ್ ಇದೆ ಅಲ್ಲಿ. ಅದಾದಮೇಲೆ ಸ್ಟ್ರಾಟೋಸ್ಪಿಯರ್ನಲ್ಲಿ ಆಯಿತು, ಸ್ಟ್ರಾಟೋಸ್ಪಿಯರ್ ಆಯಿತು. ಮೀಸೋಸ್ಪಿಯರ್ನಲ್ಲಿ ಟೆಂಪ್ರೇಚರ್ ಮತ್ತೆ ಡಿಕ್ರೀಸ್ ಆಗುತ್ತೆ. ಥರ್ಮೋಸ್ಪಿಯರ್ನಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ನಿಧಾನವಾಗಿ ಒಂದೊಂದು ಲೇಯರನ್ನು ಒಂದು ಹಾಳೆ ಮೇಲೆ ಬಿಡಿಸಿ, ಈ ಥರ ನೀವು ಹೇಗೆ ಮಾಡಬೇಕು ಅಂತ ಲಾಸ್ಟಲ್ಲಿ ಅರ್ಥನ್ನು ಬಿಡಿಸಿ ಕಾನ್ಸೆಪ್ಚುವಲ್ ಆಗಿ ಅದರ ರೇಂಜ್ ಇಲ್ಲಿ ಬರಿಬೇಕು. ಅಂತಂದರೆ ಎಷ್ಟು ಕಿಲೋಮೀಟ್ರಿಂದ ಎಷ್ಟು ಕಿಲೋಮೀಟರ್ ತನಕ, ಮತ್ತು ಇಲ್ಲಿ ಪಾಸ್ ಬರುತ್ತಲ್ವ, ಪ್ರತಿ ಆದಮೇಲೆ ಪಾಸ್ ಬರುತ್ತೆ. ಈ ಒಂದು ಲೇಯರ್ ಹೆಸರು ಏನು ಈ ಕಡೆ, ಅದಾದಮೇಲೆ ಅದರ ಫೀಚರ್ ಏನು ಈ ಕಡೆ, ಈ ಥರ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ. ಇನ್ನು ಆ ಒಂದು ಇಮೇಜ್ ನೋಡಿದ ತಕ್ಷಣ ನಿಮಗೆ ನೆನಪಾಗ್ತಾ ಹೋಗುತ್ತೆ. ಆ ಥರ ಮಾಡ್ಕೊಳ್ಳಿ ಇದನ್ನು. ಮತ್ತು ನೆಕ್ಸ್ಟ್ ಕಾನ್ಸೆಪ್ಟನ್ನು ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.